ವೀಕ್ಷಣೆಗೆ ಕರ್ನಾಟಕದಿಂದ ಅಧಿಕಾರಿಗಳ ತಂಡ ಕಾಶ್ಮೀರದ ಕಡೆಗೆ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಮಿತ್ ಶಾ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರಿಗೆ ಧೈರ್ಯ ತುಂಬೋದಕ್ಕೆ ಇಲ್ಲಿಂದ ನಿರಂತರವಾಗಿ ಸಂಪರ್ಕದಲ್ಲಿ ಅಧಿಕಾರಿಗಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ 4 ಹೆಲಿಕಾಪ್ಟರ್ ನಲ್ಲಿ ಈಗ ಭಯೋತ್ಪಾದಕರನ್ನ ನಿಗ್ರಹ ಮಾಡೋ ಕಾರ್ಯಾಚರಣೆ, ಯಾರು ಅಟ್ಯಾಕ್ ಮಾಡಿದವರು ಅವರನ್ನ ಉಡಾಯಿಸೋದಕ್ಕೆ ಅವರ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. 12 ಜನ ಗಾಯಗೊಂಡಿದ್ದಾರೆ, 4 ಜನ ಗಂಭೀರವಾಗಿ ಗಾಯಗೊಂಡವರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನೋಡಿ, ಕಾರ್ಯಾಚರಣೆ ಹೇಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ದೃಶ್ಯ ಗಮನಿಸ್ತಾ ಇದ್ರಿ. ಮತ್ತೊಂದ್ ಕಡೆಯಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಗಮನಿಸ್ತಾ ಇದ್ರಿ. ಪಹಲ್ಗಾಮ್ಗೆ ಹೋಗುವಂತ ಕಿರಿದಾದ ಮಾರ್ಗ ಅದು, ಕುದುರೆ ಮೂಲಕನೇ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರವಾಸಿಗರೆಲ್ಲರೂ ಕೂಡ ನಿರಾಯುಧರಾಗಿರ್ತಾರೆ. ಹಾಗಾಗಿ ಇದೇ ಸರಿಯಾದ ಸಮಯ ಅಂದ್ಕೊಂಡು 4 ಜನ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದಾರೆ. ಹೆಸರೇನು ಅಂತೇಳಿ ತಿಳಿದು ಸೈನಿಕರ ಬಟ್ಟೆ ಧರಿಸ್ಕೊಂಡು ಬಂದಿದ್ರು ಅವರು. ಸೈನಿಕರ ಉಡುಪಿನಲ್ಲಿ ಬಂದಂತಹ ಕಿರಾತಕ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ. ನಿಮ್ ಹೆಸರೇನು ಅಂತೇಳಿ ಕೇಳ್ತಾರೆ. ಆನಂತರ ಹಿಂದೂ ಅಂತೇಳಿ ತಿಳಿದ ತಕ್ಷಣ ಅವರು ವಿಧ್ವಂಸಕ ಕೃತ್ಯವನ್ನ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಅದು ಮಂಜುನಾಥ ರಾವ್ ಅವರ ಮನೆಯವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಈಗ ಯಾರು ಈ ದಾಳಿಯಲ್ಲಿ ಭಾಗಿಯಾದಂತ ಉಗ್ರರಿದ್ದಾರೆ ಅವರನ್ನ ನಿಗ್ರಹ ಮಾಡೋದಕ್ಕೆ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಇರುವ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಕಾಶ್ಮೀರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ಅಲ್ಲಿ ಅವರಿಗೆ ನೆರವಿನ ಅವಕಾಶ ಕಾರಣಕ್ಕೋಸ್ಕರ ನೆರವಿನ ಅಗತ್ಯ ಇದೆ. ಹಾಗಾಗಿ ಕರ್ನಾಟಕದಿಂದ ಅಧಿಕಾರಿಗಳು ಕೂಡ ಈಗ ಕಾಶ್ಮೀರದತ್ತ ಪಹಲ್ಗಾಮ್ನತ್ತ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಕ್ಷಣದ ಮಾಹಿತಿಯನ್ನ ಈಗ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಿಂದ ಅಧಿಕಾರಿಗಳ ತಂಡ ಕಾಶ್ಮೀರದ ಕಡೆಗೆ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಮಿತ್ ಶಾ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರಿಗೆ ಧೈರ್ಯ ತುಂಬೋದಕ್ಕೆ ಇಲ್ಲಿಂದ ನಿರಂತರವಾಗಿ ಸಂಪರ್ಕದಲ್ಲಿ ಅಧಿಕಾರಿಗಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ 4 ಹೆಲಿಕಾಪ್ಟರ್ ನಲ್ಲಿ ಈಗ ಭಯೋತ್ಪಾದಕರನ್ನ ನಿಗ್ರಹ ಮಾಡೋ ಕಾರ್ಯಾಚರಣೆ, ಯಾರು ಅಟ್ಯಾಕ್ ಮಾಡಿದವರು ಅವರನ್ನ ಉಡಾಯಿಸೋದಕ್ಕೆ ಅವರ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. 12 ಜನ ಗಾಯಗೊಂಡಿದ್ದಾರೆ, 4 ಜನ ಗಂಭೀರವಾಗಿ ಗಾಯಗೊಂಡವರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನೋಡಿ, ಕಾರ್ಯಾಚರಣೆ ಹೇಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ದೃಶ್ಯ ಗಮನಿಸ್ತಾ ಇದ್ರಿ. ಮತ್ತೊಂದ್ ಕಡೆಯಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಗಮನಿಸ್ತಾ ಇದ್ರಿ. ಪಹಲ್ಗಾಮ್ಗೆ ಹೋಗುವಂತ ಕಿರಿದಾದ ಮಾರ್ಗ ಅದು, ಕುದುರೆ ಮೂಲಕನೇ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರವಾಸಿಗರೆಲ್ಲರೂ ಕೂಡ ನಿರಾಯುಧರಾಗಿರ್ತಾರೆ. ಹಾಗಾಗಿ ಇದೇ ಸರಿಯಾದ ಸಮಯ ಅಂದ್ಕೊಂಡು 4 ಜನ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದಾರೆ. ಹೆಸರೇನು ಅಂತೇಳಿ ತಿಳಿದು ಸೈನಿಕರ ಬಟ್ಟೆ ಧರಿಸ್ಕೊಂಡು ಬಂದಿದ್ರು ಅವರು. ಸೈನಿಕರ ಉಡುಪಿನಲ್ಲಿ ಬಂದಂತಹ ಕಿರಾತಕ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ. ನಿಮ್ ಹೆಸರೇನು ಅಂತೇಳಿ ಕೇಳ್ತಾರೆ. ಆನಂತರ ಹಿಂದೂ ಅಂತೇಳಿ ತಿಳಿದ ತಕ್ಷಣ ಅವರು ವಿಧ್ವಂಸಕ ಕೃತ್ಯವನ್ನ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಅದು ಮಂಜುನಾಥ ರಾವ್ ಅವರ ಮನೆಯವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಈಗ ಯಾರು ಈ ದಾಳಿಯಲ್ಲಿ ಭಾಗಿಯಾದಂತ ಉಗ್ರರಿದ್ದಾರೆ ಅವರನ್ನ ನಿಗ್ರಹ ಮಾಡೋದಕ್ಕೆ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಇರುವ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಕಾಶ್ಮೀರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ಅಲ್ಲಿ ಅವರಿಗೆ ನೆರವಿನ ಅವಕಾಶ ಕಾರಣಕ್ಕೋಸ್ಕರ ನೆರವಿನ ಅಗತ್ಯ ಇದೆ. ಹಾಗಾಗಿ ಕರ್ನಾಟಕದಿಂದ ಅಧಿಕಾರಿಗಳು ಕೂಡ ಈಗ ಕಾಶ್ಮೀರದತ್ತ ಪಹಲ್ಗಾಮ್ನತ್ತ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಕ್ಷಣದ ಮಾಹಿತಿಯನ್ನ ಈಗ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಿಂದ ಅಧಿಕಾರಿಗಳ ತಂಡ ಕಾಶ್ಮೀರದ ಕಡೆಗೆ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಮಿತ್ ಶಾ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದ ಮಂಜುನಾಥ ರಾವ್ ಅವರ ಪತ್ನಿ ಪಲ್ಲವಿ ಅವರಿಗೆ ಧೈರ್ಯ ತುಂಬೋದಕ್ಕೆ ಇಲ್ಲಿಂದ ನಿರಂತರವಾಗಿ ಸಂಪರ್ಕದಲ್ಲಿ ಅಧಿಕಾರಿಗಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ 4 ಹೆಲಿಕಾಪ್ಟರ್ ನಲ್ಲಿ ಈಗ ಭಯೋತ್ಪಾದಕರನ್ನ ನಿಗ್ರಹ ಮಾಡೋ ಕಾರ್ಯಾಚರಣೆ, ಯಾರು ಅಟ್ಯಾಕ್ ಮಾಡಿದವರು ಅವರನ್ನ ಉಡಾಯಿಸೋದಕ್ಕೆ ಅವರ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. 12 ಜನ ಗಾಯಗೊಂಡಿದ್ದಾರೆ, 4 ಜನ ಗಂಭೀರವಾಗಿ ಗಾಯಗೊಂಡವರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನೋಡಿ, ಕಾರ್ಯಾಚರಣೆ ಹೇಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ದೃಶ್ಯ ಗಮನಿಸ್ತಾ ಇದ್ರಿ.
ಮತ್ತೊಂದು ಕಡೆಯಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಿ. ಪಹಲ್ಗಾಮ್ಗೆ ಹೋಗುವಂತ ಕಿರಿದಾದ ಮಾರ್ಗ ಅದು, ಕುದುರೆ ಮೂಲಕನೇ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರವಾಸಿಗರೆಲ್ಲರೂ ಕೂಡ ನಿರಾಯುಧರಾಗಿರ್ತಾರೆ. ಹಾಗಾಗಿ ಇದೇ ಸರಿಯಾದ ಸಮಯ ಅಂದ್ಕೊಂಡು 4 ಜನ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದಾರೆ. ಹೆಸರೇನು ಅಂತೇಳಿ ತಿಳಿದು ಸೈನಿಕರ ಬಟ್ಟೆ ಧರಿಸ್ಕೊಂಡು ಬಂದಿದ್ರು ಅವರು. ಸೈನಿಕರ ಉಡುಪಿನಲ್ಲಿ ಬಂದಂತಹ ಕಿರಾತಕ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ. ನಿಮ್ಮ ಹೆಸರೇನು ಅಂತೇಳಿ ಕೇಳ್ತಾರೆ. ಆ ನಂತರ ಹಿಂದೂ ಅಂತೇಳಿ ತಿಳಿದ ತಕ್ಷಣ ಅವರು ವಿಧ್ವಂಸಕ ಕೃತ್ಯವನ್ನ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಅದು ಮಂಜುನಾಥ್ ರಾವ್ ಅವರ ಮನೆಯವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಈಗ ಯಾರು ಈ ದಾಳಿಯಲ್ಲಿ ಭಾಗಿಯಾದಂತ ಉಗ್ರರಿದ್ದಾರೆ ಅವರನ್ನ ನಿಗ್ರಹ ಮಾಡೋದಕ್ಕೆ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಇರುವ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಕಾಶ್ಮೀರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ಅಲ್ಲಿ ಅವರಿಗೆ ನೆರವಿನ ಅವಕಾಶ ಕಾರಣಕ್ಕೋಸ್ಕರ ನೆರವಿನ ಅಗತ್ಯ ಇದೆ. ಹಾಗಾಗಿ ಕರ್ನಾಟಕದಿಂದ ಅಧಿಕಾರಿಗಳು ಕೂಡ ಈಗ ಕಾಶ್ಮೀರದತ್ತ ಪಹಲ್ಗಾಮ್ನತ್ತ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಕ್ಷಣದ ಮಾಹಿತಿಯನ್ನ ಈಗ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಿಂದ ಅಧಿಕಾರಿಗಳ ತಂಡ ಕಾಶ್ಮೀರದ ಕಡೆಗೆ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಮಿತ್ ಶಾ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಅವರಿಗೆ ಧೈರ್ಯ ತುಂಬೋದಕ್ಕೆ ಇಲ್ಲಿಂದ ನಿರಂತರವಾಗಿ ಸಂಪರ್ಕದಲ್ಲಿ ಅಧಿಕಾರಿಗಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ 4 ಹೆಲಿಕಾಪ್ಟರ್ ನಲ್ಲಿ ಈಗ ಭಯೋತ್ಪಾದಕರನ್ನ ನಿಗ್ರಹ ಮಾಡೋ ಕಾರ್ಯಾಚರಣೆ, ಯಾರು ಅಟ್ಯಾಕ್ ಮಾಡಿದವರು ಅವರನ್ನ ಉಡಾಯಿಸೋದಕ್ಕೆ ಅವರ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. 12 ಜನ ಗಾಯಗೊಂಡಿದ್ದಾರೆ, 4 ಜನ ಗಂಭೀರವಾಗಿ ಗಾಯಗೊಂಡವರು ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದೀವಿ. ನೋಡಿ ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ದೃಶ್ಯ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಹೆಂಗಿತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಿ. ಪಹಲ್ಗಾಮ್ಗೆ ಹೋಗುವಂತ ಕಿರಿದಾದ ಮಾರ್ಗ ಅದು, ಕುದುರೆ ಮೂಲಕನೇ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಪ್ರವಾಸಿಗರೆಲ್ಲರೂ ಕೂಡ ನಿರಾಯುಧರಾಗಿರ್ತಾರೆ. ಹಾಗಾಗಿ ಇದೇ ಸರಿಯಾದ ಸಮಯ ಅಂದ್ಕೊಂಡು 4 ಜನ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದಾರೆ. ಹೆಸರೇನು ಅಂತೇಳಿ ತಿಳಿದು ಸೈನಿಕರ ಬಟ್ಟೆ ಧರಿಸ್ಕೊಂಡು ಬಂದಿದ್ರು ಅವರು. ಸೈನಿಕರ ಉಡುಪಿನಲ್ಲಿ ಬಂದಂತಹ ಕಿರಾತಕ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ. ನಿಮ್ಮ ಹೆಸರೇನು ಅಂತೇಳಿ ಕೇಳ್ತಾರೆ. ಆ ನಂತರ ಹಿಂದೂ ಅಂತೇಳಿ ತಿಳಿದ ತಕ್ಷಣ ಅವರು ವಿಧ್ವಂಸಕ ಕೃತ್ಯವನ್ನ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಅದು ಮಂಜುನಾಥ್ ರಾವ್ ಅವರ ಮನೆಯವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಈಗ ಯಾರು ಈ ದಾಳಿಯಲ್ಲಿ ಭಾಗಿಯಾದಂತ ಉಗ್ರರಿದ್ದಾರೆ ಅವರನ್ನ ನಿಗ್ರಹ ಮಾಡೋದಕ್ಕೆ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಮತ್ತೊಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಇರುವ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಕಾಶ್ಮೀರದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ಮೂಲಕ ಅಲ್ಲಿ ಅವರಿಗೆ ನೆರವಿನ ಅವಕಾಶ ಕಾರಣಕ್ಕೋಸ್ಕರ ನೆರವಿನ ಅಗತ್ಯ ಇದೆ. ಹಾಗಾಗಿ ಕರ್ನಾಟಕದಿಂದ ಅಧಿಕಾರಿಗಳು ಕೂಡ ಈಗ ಕಾಶ್ಮೀರದತ್ತ ಪಹಲ್ಗಾಮ್ನತ್ತ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಕ್ಷಣದ ಮಾಹಿತಿಯನ್ನ ಈಗ ಅಧಿಕಾರಿಗಳು ಪಡೆದುಕೊಳ್ತಾ ಇದ್ದಾರೆ. ಕ್ಷಣದ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು